ರಾಜ್ಯದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ವಿಚಾರವಾಗಿ ಮಾತನಾಡಿಕೆ ನಮ್ಮ ಜೊತೆ ಸಂಸದರಾದ ಬ್ರಿಜೇಶ್ ಚೌಟಾರ್ ಇದ್ದಾರೆ. ಸರ್, ಪ್ರಮುಖವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ, ಇದರ ಬಗ್ಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನು? ನೋಡಿ, ಭಾರತೀಯ ಜನತಾ ಪಾರ್ಟಿ ಸಂವಿಧಾನಬದ್ಧವಾಗಿ ನಡೆಯುವಂಥ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರಾದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ನ ಆಧಾರದಲ್ಲಿ ಆಡಳಿತವನ್ನು ಮಾಡಬೇಕನ್ನುವಂಥದ್ದನ್ನು ನಂಬಿಕೆ ಇಟ್ಟಂಥ ಪಾರ್ಟಿ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಸಲ್ಮಾನರನ್ನು ತುಷ್ಟೀಕರಣಗೊಳಿಸುವ ದೃಷ್ಟಿಯಿಂದ, ಯಾರನ್ನು ಮೆಚ್ಚಿಸಲಿಕ್ಕೆ ಹೋಗುವ ದೃಷ್ಟಿಯಿಂದ ಇವತ್ತು 4% ರಿಸರ್ವೇಷನನ್ನು, 4% ಮೀಸಲಾತಿಯನ್ನು ಗೌರ್ಮೆಂಟ್ ಟೆಂಡರ್ಗಳಲ್ಲಿ ಇಡುವಂಥ ಪ್ರಯತ್ನವನ್ನು ಮಾಡಿದೆ. ಇದು ಸ್ಪಷ್ಟವಾಗಿ ಸಂವಿಧಾನ ವಿರೋಧಿ ನಡೆ. ಇದು ಸ್ಪಷ್ಟವಾಗಿ ಯಾವ ತತ್ವಗಳನ್ನು ಅವರು ಹೇಳ್ತಾ ಬಂದಿದ್ದಾರೆ, ಜಾತ್ಯತೀತ ನಡೆ, ಎಲ್ಲರನ್ನು ಒಟ್ಟಾಗಿ ಕೊಂಡೋಗುವಂಥ ನಡೆ, ಇದರ ವಿರೋಧವಾಗಿರುವಂಥ ನಡೆ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಇದು SC, ST ಮತ್ತು ಹಿಂದುಳಿದವರ ವಿರೋಧಿ ನಡೆಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಈಗ ಪ್ರಮುಖವಾಗಿ ತಮ್ಮ ವಿರೋಧ ಅಂದರೆ ಇಲ್ಲಿ ಮುಸಲ್ಮಾನರ ಓಲೈಕೆ ಆಗ್ತಾ ಇದೆ ಅಂತ ತಾವು ವಿರೋಧ ಮಾಡ್ತಾ ಇದ್ದೀರಾ, ಇಲ್ಲ ಸರ್ಕಾರದ ವಿರುದ್ಧ ತಮ್ಮ ಆರೋಪನ ಅಥವಾ ವಿರೋಧನ ಅಂತ? ನೋಡಿ, ಸರ್ಕಾರ ಸಂವಿಧಾನದ ವಿರೋಧ ಹೋದಂಥ ಸಂದರ್ಭದಲ್ಲಿ, ಅಂಬೇಡ್ಕರ್ ತತ್ವಗಳಿಗೆ ವಿರೋಧ ಹೋದಂಥ ಸಂದರ್ಭದಲ್ಲಿ, SC, STಗಳಿಗೆ ಮತ್ತು ಹಿಂದುಳಿದವರ ವಿರೋಧ ಹೋದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಹಜವಾಗಿ ಇದರ ವಿರೋಧವನ್ನು ಮಾಡಲೇಬೇಕಾಗ್ತದೆ. ಕಾಂಗ್ರೆಸ್ನ ಈ ನಡೆ ಏನಿದೆಯಾ, ಇದು ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವಂಥ ಪ್ರಯತ್ನ. ಇದು ಕೇವಲ ಒಂದು ಟೆಂಡರ್ಗೊಂದು ಸೀಮಿತವಾಗಿಲ್ಲ. ಇದರ ಹಿಂದೆ ಬಜೆಟ್ನಲ್ಲಿ ಕೂಡ ಈ ರೀತಿ ಹಲವಾರು ವಿಷಯಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಬಜೆಟ್ನಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ 1,000 ಕೋಟಿಯನ್ನು ಚೀಫ್ ಮಿನಿಸ್ಟರ್ಸ್ ಕಾಲನಿ ಡೆವಲಪ್ಮೆಂಟ್ ಫಂಡ್ ಅಂತ ಏನು ಕೊಟ್ಟಿದ್ದಾರೆ. ಅಂದರೆ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು? ಮುಸಲ್ಮಾನರ ಕಾಲನಿಯನ್ನು ಸೆಪ್ರೇಟ್ ಮಾಡೋದು, ಹಿಂದೂಗಳನ್ನ ಕಾಲನಿಯನ್ನು ಸೆಪ್ರೇಟ್ ಮಾಡಿಕೊಂಡು ಸಂವಿಧಾನದ ಆಧಾರದಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡೊಬ್ಬ ಮುಖ್ಯಮಂತ್ರಿ ಈ ರೀತಿ ಗೆಟೋಯೈಸೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ವಿರೋಧಿಸ್ತದೆ. ಕೇವಲ ವಿರೋಧ ಮಾತ್ರ ಅಲ್ಲ, ಇದನ್ನು ತಡೆ ಹಿಡಿಯುವವರೆಗೆ ನಮ್ಮ ಹೋರಾಟ ನಡೀಲಿಕ್ಕಿದೆ. CM ಸಿದ್ದರಾಮಯ್ಯನವರು ಹೇಳ್ತಾರೆ, ಅಂದರೆ ಬಿಜೆಪಿ ನಮ್ಮ ಮೇಲೆ ಆರೋಪ ಏನು ಮಾಡ್ತಾ ಇದೆ, ಕಳೆದ ಬಾರಿಯ ಬಜೆಟ್ಗಳಲ್ಲೂ ಕೂಡ ನಾವು ಇದೇ ರೀತಿಯಾದಂತಹ ಅನುದಾನವನ್ನು ಕೊಟ್ಟಿದ್ವಿ, ಇದೇ ರೀತಿಯಾದಂತಹ ಒಂದು ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ, ಆದರೆ ಆಗ ಇಲ್ಲದ ಪ್ರಶ್ನೆ ಈಗ ಯಾಕೆ ಅನ್ನುವಂಥದ್ದು. ನೋಡಿ, ಸಂವಿಧಾನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಬೇಕಾ ಬೇಡವ ಅನ್ನೋ ಬಗ್ಗೆ ಒಂದು ವಿಸ್ತೃತವಾದ ಡೀಟೇಲ್ಡ್ ಆದ ಚರ್ಚೆ ನಡೆದಿದೆ. ಇದೇನು ಹೊಸತಲ್ಲ. ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ವಿರೋಧ ಮಾಡಿ ರೆಕಾರ್ಡ್ ಆಗಿ ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವ ಪ್ರಯತ್ನವನ್ನು ಮಾಡಬಾರ್ದು, ಧರ್ಮದ ಆಧಾರದಲ್ಲಿ ಮೀಸಲಾತಿ ಆಗಬಾರ್ದು, ಧರ್ಮದ ಆಧಾರದಲ್ಲಿ ಮೀಸಲಾತಿ ಆದರೆ ಅದು ಬಾಲ್ಕನೈಸೇಷನ್ಗೆ ಲೀಡ್ ಆಗ್ತದೆ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದು ನ್ಯಾಷನಲ್ ಇಂಟಿಗ್ರಿಟಿಯ ಪ್ರಶ್ನೆ, ಇದು ರಾಷ್ಟ್ರದ ಪ್ರಶ್ನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದ ಹಿತಾಸಕ್ತಿಯನ್ನು ಇಟ್ಕೊಂಡು ರಾಜಕಾರಣ ಮಾಡಿರುವಂಥ ಪಾರ್ಟಿ, ಸಂವಿಧಾನಕ್ಕೆ ಬದ್ಧವಾಗಿರುವಂಥ ಪಾರ್ಟಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳಿಗೆ, ಆಶಯಗಳಿಗೆ ತಕ್ಕದಾಗಿ ನಡೆಯುವಂಥ ಪಾರ್ಟಿ. ಹಾಗಾಗಿ ಎಲ್ಲ ಕಾರಣಗಳಿಗೋಸ್ಕರ ನಮ್ಮ ವಿರೋಧ ಈ ನಡೆಯ ವಿರುದ್ಧ ಇದೆ. ಮತ್ತು ನಾವು ಇದು ಸಂವಿಧಾನ ವಿರೋಧಿ ನಡೆಯಾಗಿರೋದ್ರಿಂದ ಕೋರ್ಟ್ನ ಮುಖಾಂತರ ಕೂಡ ಇದರ ಹೋರಾಟವನ್ನು ಮಾಡ್ತೇವೆ. ಸರ್, ಈಗ ತಾವು ಇದರ ಬಗ್ಗೆ ಪ್ರತಿಭಟನೆ ಮಾಡ್ತೀನಿ ಮತ್ತು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ. ಯಾವ ರೀತಿಯಾದಂಥ ಕಾನೂನು ಹೋರಾಟವನ್ನು ಮುಂದುವರಿಸ್ತೀರಿ? ಇದರ ಬಗ್ಗೆ ನಾನು ಕಾನೂನು ವಿಷಯಗಳ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ, ನಮ್ಮ ಪ್ರಮುಖರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಕಾನೂನಿನ ಮುಖಾಂತರ ಇದನ್ನು ತಡೆ ಹಿಡಿಯುವಂಥ ಹೋರಾಟ ಹೇಗೆ ಮಾಡೋದು ಅನ್ನುವಂಥದ್ರ ಬಗ್ಗೆ ಚರ್ಚೆ ಒಂದು ಕಡೆ ಆದರೆ, ಸದನದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಈಗ ನಡೀತಾ ಇದೆ, ಅಲ್ಲಿಯೂ ಕೂಡ ಇದನ್ನು ವಿರೋಧ ಮಾಡುವಂಥದ್ದು, ಲೋಕಸಭೆಯಲ್ಲಿ ಇದನ್ನು ಎತ್ತುವಂಥ ಪ್ರಯತ್ನ ಮತ್ತು ಜನಜಾಗೃತಿಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಈ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಮಾಡುವಂಥ ತುಷ್ಟೀಕರಣದ ರಾಜಕಾರಣದ ವಿರುದ್ಧ ಮತ್ತು SC, ST ಮತ್ತು ಹಿಂದುಳಿದವರ ವಿರೋಧಿ ನಡೆ ಏನಿದೆಯಾ, ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ನಡೆ ಏನಿದೆಯಾ, ಇದರ ವಿರುದ್ಧ ಸ್ಪಷ್ಟವಾಗಿ ಹೋರಾಟವನ್ನು ಮಾಡ್ತದೆ. ಇದು ಮತ್ತು ತುದಿ ಮುಟ್ಟುವವರೆಗೆ ನಮ್ಮ ಹೋರಾಟ ಇರ್ತದೆ. ಧನ್ಯವಾದಗಳು ಸರ್. ಇದಿಷ್ಟು ಸಂಸದರಾದ ಬ್ರಿಜೇಶ್ ಚೌಟ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಟೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಜ್ಯದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ವಿಚಾರವಾಗಿ ಮಾತನಾಡಿಕೆ ನಮ್ಮ ಜೊತೆ ಸಂಸದರಾದ ಬ್ರಿಜೇಶ್ ಚೌಟಾರ್ ಇದ್ದಾರೆ. ಸರ್, ಪ್ರಮುಖವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ, ಇದರ ಬಗ್ಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನು? ನೋಡಿ, ಭಾರತೀಯ ಜನತಾ ಪಾರ್ಟಿ ಸಂವಿಧಾನಬದ್ಧವಾಗಿ ನಡೆಯುವಂಥ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರಾದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ನ ಆಧಾರದಲ್ಲಿ ಆಡಳಿತವನ್ನು ಮಾಡಬೇಕನ್ನುವಂಥದ್ದನ್ನು ನಂಬಿಕೆ ಇಟ್ಟಂಥ ಪಾರ್ಟಿ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಸಲ್ಮಾನರನ್ನು ತುಷ್ಟೀಕರಣಗೊಳಿಸುವ ದೃಷ್ಟಿಯಿಂದ, ಯಾರನ್ನು ಮೆಚ್ಚಿಸಲಿಕ್ಕೆ ಹೋಗುವ ದೃಷ್ಟಿಯಿಂದ ಇವತ್ತು 4% ರಿಸರ್ವೇಷನನ್ನು, 4% ಮೀಸಲಾತಿಯನ್ನು ಗೌರ್ಮೆಂಟ್ ಟೆಂಡರ್ಗಳಲ್ಲಿ ಇಡುವಂಥ ಪ್ರಯತ್ನವನ್ನು ಮಾಡಿದೆ. ಇದು ಸ್ಪಷ್ಟವಾಗಿ ಸಂವಿಧಾನ ವಿರೋಧಿ ನಡೆ. ಇದು ಸ್ಪಷ್ಟವಾಗಿ ಯಾವ ತತ್ವಗಳನ್ನು ಅವರು ಹೇಳ್ತಾ ಬಂದಿದ್ದಾರೆ, ಜಾತ್ಯತೀತ ನಡೆ, ಎಲ್ಲರನ್ನು ಒಟ್ಟಾಗಿ ಕೊಂಡೋಗುವಂಥ ನಡೆ, ಇದರ ವಿರೋಧವಾಗಿರುವಂಥ ನಡೆ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಇದು SC, ST ಮತ್ತು ಹಿಂದುಳಿದವರ ವಿರೋಧಿ ನಡೆಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಈಗ ಪ್ರಮುಖವಾಗಿ ತಮ್ಮ ವಿರೋಧ ಅಂದರೆ ಇಲ್ಲಿ ಮುಸಲ್ಮಾನರ ಓಲೈಕೆ ಆಗ್ತಾ ಇದೆ ಅಂತ ತಾವು ವಿರೋಧ ಮಾಡ್ತಾ ಇದ್ದೀರಾ, ಇಲ್ಲ ಸರ್ಕಾರದ ವಿರುದ್ಧ ತಮ್ಮ ಆರೋಪನ ಅಥವಾ ವಿರೋಧನ ಅಂತೇಳಿ? ನೋಡಿ, ಸರ್ಕಾರ ಸಂವಿಧಾನದ ವಿರೋಧ ಹೋದಂಥ ಸಂದರ್ಭದಲ್ಲಿ, ಅಂಬೇಡ್ಕರ್ ತತ್ವಗಳಿಗೆ ವಿರೋಧ ಹೋದಂಥ ಸಂದರ್ಭದಲ್ಲಿ, SC/STಗಳಿಗೆ ಮತ್ತು ಹಿಂದುಳಿದವರ ವಿರೋಧ ಹೋದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಹಜವಾಗಿ ಇದರ ವಿರೋಧವನ್ನು ಮಾಡಲೇಬೇಕಾಗ್ತದೆ. ಕಾಂಗ್ರೆಸ್ನ ಈ ನಡೆ ಏನಿದೆಯಾ, ಇದು ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವಂಥ ಪ್ರಯತ್ನ. ಇದು ಕೇವಲ ಒಂದು ಟೆಂಡರ್ಗೊಂದು ಸೀಮಿತವಾಗಿಲ್ಲ. ಇದರ ಹಿಂದೆ ಬಜೆಟ್ನಲ್ಲಿ ಕೂಡ ಈ ರೀತಿ ಹಲವಾರು ವಿಷಯಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಬಜೆಟ್ನಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ 1,000 ಕೋಟಿಯನ್ನು ಚೀಫ್ ಮಿನಿಸ್ಟರ್ಸ್ ಕಾಲನಿ ಡೆವಲಪ್ಮೆಂಟ್ ಫಂಡ್ ಅಂತ ಏನು ಕೊಟ್ಟಿದ್ದಾರೆ. ಅಂದರೆ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು? ಮುಸಲ್ಮಾನರ ಕಾಲನಿಯನ್ನು ಸೆಪ್ರೇಟ್ ಮಾಡೋದು, ಹಿಂದೂಗಳನ್ನ ಕಾಲನಿಯನ್ನು ಸೆಪ್ರೇಟ್ ಮಾಡಿಕೊಂಡು ಸಂವಿಧಾನದ ಆಧಾರದಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಗೆಟೋಯೈಸೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ವಿರೋಧಿಸ್ತದೆ. ಕೇವಲ ವಿರೋಧ ಮಾತ್ರ ಅಲ್ಲ, ಇದನ್ನು ತಡೆ ಹಿಡಿಯುವವರೆಗೆ ನಮ್ಮ ಹೋರಾಟ ನಡೀಲಿಕ್ಕಿದೆ. CM ಸಿದ್ದರಾಮಯ್ಯನವರು ಹೇಳ್ತಾರೆ, ಅಂದರೆ BJP ನಮ್ಮ ಮೇಲೆ ಆರೋಪ ಏನು ಮಾಡ್ತಾ ಇದೆ, ಕಳೆದ ಬಾರಿಯ ಬಜೆಟ್ಗಳಲ್ಲೂ ಕೂಡ ನಾವು ಇದೇ ರೀತಿಯಾದಂತಹ ಅನುದಾನವನ್ನು ಕೊಟ್ಟಿದ್ವಿ, ಇದೇ ರೀತಿಯಾದಂತಹ ಒಂದು ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ, ಆದರೆ ಆಗ ಇಲ್ಲದ ಪ್ರಶ್ನೆ ಈಗ ಯಾಕೆ ಅನ್ನುವಂಥದ್ದು. ನೋಡಿ, ಸಂವಿಧಾನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಬೇಕಾ ಬೇಡವಾ ಅನ್ನೋ ಬಗ್ಗೆ ಒಂದು ವಿಸ್ತೃತವಾದ ಡೀಟೇಲ್ಡ್ ಆದ ಚರ್ಚೆ ನಡೆದಿದೆ. ಇದೇನು ಹೊಸತಲ್ಲ. ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ವಿರೋಧ ಮಾಡಿ ರೆಕಾರ್ಡ್ ಆಗಿ ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವ ಪ್ರಯತ್ನವನ್ನು ಮಾಡಬಾರ್ದು, ಧರ್ಮದ ಆಧಾರದಲ್ಲಿ ಮೀಸಲಾತಿ ಆಗಬಾರ್ದು, ಧರ್ಮದ ಆಧಾರದಲ್ಲಿ ಮೀಸಲಾತಿ ಆದರೆ ಅದು ಬಾಲ್ಕನೈಸೇಷನ್ಗೆ ಲೀಡ್ ಆಗ್ತದೆ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದು ನ್ಯಾಷನಲ್ ಇಂಟಿಗ್ರಿಟಿಯ ಪ್ರಶ್ನೆ, ಇದು ರಾಷ್ಟ್ರದ ಪ್ರಶ್ನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದ ಹಿತಾಸಕ್ತಿಯನ್ನು ಇಟ್ಕೊಂಡು ರಾಜಕಾರಣ ಮಾಡಿರುವಂಥ ಪಾರ್ಟಿ, ಸಂವಿಧಾನಕ್ಕೆ ಬದ್ಧವಾಗಿರುವಂಥ ಪಾರ್ಟಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳಿಗೆ, ಆಶಯಗಳಿಗೆ ತಕ್ಕದಾಗಿ ನಡೆಯುವಂಥ ಪಾರ್ಟಿ. ಹಾಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ನಮ್ಮ ವಿರೋಧ ಈ ನಡೆಯ ವಿರುದ್ಧ ಇದೆ. ಮತ್ತು ನಾವು ಇದು ಸಂವಿಧಾನ ವಿರೋಧಿ ನಡೆಯಾಗಿರೋದ್ರಿಂದ ಕೋರ್ಟ್ನ ಮುಖಾಂತರ ಕೂಡ ಇದರ ಹೋರಾಟವನ್ನು ಮಾಡ್ತೇವೆ. ಸರ್, ಈಗ ತಾವು ಇದರ ಬಗ್ಗೆ ಪ್ರತಿಭಟನೆ ಮಾಡ್ತೀನಿ ಅಥವಾ ಮತ್ತು ಕಾನೂನು ಹೋರಾಟವನ್ನು ಮುಂದುವರಿಸ್ತೀರಿ. ಯಾವ ರೀತಿಯಾದಂಥ ಕಾನೂನು ಹೋರಾಟವನ್ನು ಮುಂದುವರಿಸ್ತೀರಿ ಇದರ ಬಗ್ಗೆ? ನಾನು ಕಾನೂನು ವಿಷಯಗಳ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ, ನಮ್ಮ ಪ್ರಮುಖರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಕಾನೂನಿನ ಮುಖಾಂತರ ಇದನ್ನು ತಡೆ ಹಿಡಿಯುವಂಥ ಹೋರಾಟ ಹೇಗೆ ಮಾಡೋದು ಅನ್ನುವಂಥದ್ರ ಬಗ್ಗೆ ಚರ್ಚೆ ಒಂದು ಕಡೆ ಆದರೆ, ಸದನದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಈಗ ನಡೀತಾ ಇದೆ, ಅಲ್ಲಿಯೂ ಕೂಡ ಇದನ್ನು ವಿರೋಧ ಮಾಡುವಂಥದ್ದು, ಲೋಕಸಭೆಯಲ್ಲಿ ಇದನ್ನು ಎತ್ತುವಂಥ ಪ್ರಯತ್ನ ಮತ್ತು ಜನಜಾಗೃತಿಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಈ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಮಾಡುವಂಥ ತುಷ್ಟೀಕರಣದ ರಾಜಕಾರಣದ ವಿರುದ್ಧ ಮತ್ತು SC/ST ಮತ್ತು ಹಿಂದುಳಿದವರ ವಿರೋಧಿ ನಡೆ ಏನಿದೆಯಾ, ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ನಡೆ ಏನಿದೆಯಾ, ಇದರ ವಿರುದ್ಧ ಸ್ಪಷ್ಟವಾಗಿ ಹೋರಾಟವನ್ನು ಮಾಡ್ತದೆ. ಇದು ಮತ್ತು ತುದಿ ಮುಟ್ಟುವವರೆಗೆ ನಮ್ಮ ಹೋರಾಟ ಇರ್ತದೆ. ಧನ್ಯವಾದಗಳು ಸರ್. ಇದಿಷ್ಟು ಸಂಸದರಾದ ಬ್ರಿಜೇಶ್ ಚೌಟ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಟೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಜ್ಯದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ ವಿಚಾರವಾಗಿ ಮಾತನಾಡಿಕೆ ನಮ್ಮ ಜೊತೆ ಸಂಸದರಾದ ಬ್ರಿಜೇಶ್ ಚೌಟ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮುಸಲ್ಮಾನರಿಗೆ 4% ಮೀಸಲಾತಿ, ಇದರ ಬಗ್ಗೆ BJP ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನು? ನೋಡಿ, ಭಾರತೀಯ ಜನತಾ ಪಾರ್ಟಿ ಸಂವಿಧಾನಬದ್ಧವಾಗಿ ನಡೆಯುವಂಥ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರಾದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ನ ಆಧಾರದಲ್ಲಿ ಆಡಳಿತವನ್ನು ಮಾಡಬೇಕನ್ನುವಂಥದ್ದನ್ನು ನಂಬಿಕೆ ಇಟ್ಟಂಥ ಪಾರ್ಟಿ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಸಲ್ಮಾನರನ್ನು ತುಷ್ಟೀಕರಣಗೊಳಿಸುವ ದೃಷ್ಟಿಯಿಂದ, ಯಾರನ್ನು ಮೆಚ್ಚಿಸಲಿಕ್ಕೆ ಹೋಗುವ ದೃಷ್ಟಿಯಿಂದ ಇವತ್ತು 4% ರಿಸರ್ವೇಷನನ್ನು, 4% ಮೀಸಲಾತಿಯನ್ನು ಗೌರ್ಮೆಂಟ್ ಟೆಂಡರ್ಗಳಲ್ಲಿ ಇಡುವಂಥ ಪ್ರಯತ್ನವನ್ನು ಮಾಡಿದೆ. ಇದು ಸ್ಪಷ್ಟವಾಗಿ ಸಂವಿಧಾನ ವಿರೋಧಿ ನಡೆ. ಇದು ಸ್ಪಷ್ಟವಾಗಿ ಯಾವ ತತ್ವಗಳನ್ನು ಅವರು ಹೇಳ್ತಾ ಬಂದಿದ್ದಾರೆ, ಜಾತ್ಯತೀತ ನಡೆ, ಎಲ್ಲರನ್ನು ಒಟ್ಟಾಗಿ ಕೊಂಡೋಗುವಂಥ ನಡೆ, ಇದರ ವಿರೋಧವಾಗಿರುವಂಥ ನಡೆ. ಇದೆಲ್ಲಕ್ಕಿಂತಲೂ ಮಿಗಿದಾಗಿ ಇದು SC/ST ಮತ್ತು ಹಿಂದುಳಿದವರ ವಿರೋಧಿ ನಡೆಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಈಗ ಪ್ರಮುಖವಾಗಿ ತಮ್ಮ ವಿರೋಧ ಅಂದರೆ ಇಲ್ಲಿ ಮುಸಲ್ಮಾನರ ಓಲೈಕೆ ಆಗ್ತಾ ಇದೆ ಅಂತ ತಾವು ವಿರೋಧ ಮಾಡ್ತಾ ಇದ್ದೀರಾ, ಇಲ್ಲ ಸರ್ಕಾರದ ವಿರುದ್ಧ ತಮ್ಮ ಆರೋಪನ ಅಥವಾ ವಿರೋಧನ ಅಂತೇಳಿ? ನೋಡಿ, ಸರ್ಕಾರ ಸಂವಿಧಾನದ ವಿರೋಧ ಹೋದಂಥ ಸಂದರ್ಭದಲ್ಲಿ, ಅಂಬೇಡ್ಕರ್ ತತ್ವಗಳಿಗೆ ವಿರೋಧ ಹೋದಂಥ ಸಂದರ್ಭದಲ್ಲಿ, SC/STಗಳಿಗೆ ಮತ್ತು ಹಿಂದುಳಿದವರ ವಿರೋಧ ಹೋದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಹಜವಾಗಿ ಇದರ ವಿರೋಧವನ್ನು ಮಾಡಲೇಬೇಕಾಗ್ತದೆ. ಕಾಂಗ್ರೆಸ್ನ ಈ ನಡೆ ಏನಿದೆಯಾ, ಇದು ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವಂಥ ಪ್ರಯತ್ನ. ಇದು ಕೇವಲ ಒಂದು ಟೆಂಡರ್ಗೊಂದು ಸೀಮಿತವಾಗಿಲ್ಲ. ಇದರ ಹಿಂದೆ ಬಜೆಟ್ನಲ್ಲಿ ಕೂಡ ಈ ರೀತಿ ಹಲವಾರು ವಿಷಯಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಬಜೆಟ್ನಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ 1,000 ಕೋಟಿಯನ್ನು ಚೀಫ್ ಮಿನಿಸ್ಟರ್ಸ್ ಕಾಲನಿ ಡೆವಲಪ್ಮೆಂಟ್ ಫಂಡ್ ಅಂತ ಏನು ಕೊಟ್ಟಿದ್ದಾರೆ. ಅಂದರೆ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು? ಮುಸಲ್ಮಾನರ ಕಾಲನಿಯನ್ನು ಸೆಪ್ರೇಟ್ ಮಾಡೋದು, ಹಿಂದೂಗಳನ್ನ ಕಾಲನಿಯನ್ನು ಸೆಪ್ರೇಟ್ ಮಾಡಿಕೊಂಡು ಸಂವಿಧಾನದ ಆಧಾರದಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಗೆಟೋಯೈಸೇಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ವಿರೋಧಿಸ್ತದೆ. ಕೇವಲ ವಿರೋಧ ಮಾತ್ರ ಅಲ್ಲ, ಇದನ್ನು ತಡೆ ಹಿಡಿಯುವವರೆಗೆ ನಮ್ಮ ಹೋರಾಟ ನಡೀಲಿಕ್ಕಿದೆ. CM ಸಿದ್ದರಾಮಯ್ಯನವರು ಹೇಳ್ತಾರೆ, ಅಂದರೆ BJP
ನಮ್ಮ ಮೇಲೆ ಆರೋಪ ಏನು ಮಾಡ್ತಾ ಇದೆ, ಕಳೆದ ಬಾರಿಯ ಬಜೆಟ್ಗಳಲ್ಲೂ ಕೂಡ ನಾವು ಇದೇ ರೀತಿಯಾದಂತಹ ಅನುದಾನವನ್ನು ಕೊಟ್ಟಿದ್ವಿ, ಇದೇ ರೀತಿಯಾದಂತಹ ಒಂದು ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ, ಆದರೆ ಆಗ ಇಲ್ಲದ ಪ್ರಶ್ನೆ ಈಗ ಯಾಕೆ ಅನ್ನುವಂಥದ್ದು. ನೋಡಿ, ಸಂವಿಧಾನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿ ಬೇಕಾ ಬೇಡವಾ ಅನ್ನೋ ಬಗ್ಗೆ ಒಂದು ವಿಸ್ತೃತವಾದ ಡೀಟೇಲ್ಡ್ ಆದ ಚರ್ಚೆ ನಡೆದಿದೆ. ಇದೇನು ಹೊಸತಲ್ಲ. ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ವಿರೋಧ ಮಾಡಿ ರೆಕಾರ್ಡ್ ಆಗಿ ಧರ್ಮದ ಆಧಾರದಲ್ಲಿ ಸಮಾಜವನ್ನು ಒಡೆಯುವ ಪ್ರಯತ್ನವನ್ನು ಮಾಡಬಾರ್ದು, ಧರ್ಮದ ಆಧಾರದಲ್ಲಿ ಮೀಸಲಾತಿ ಆಗಬಾರ್ದು, ಧರ್ಮದ ಆಧಾರದಲ್ಲಿ ಮೀಸಲಾತಿ ಆದರೆ ಅದು ಬಾಲ್ಕನೈಸೇಷನ್ಗೆ ಲೀಡ್ ಆಗ್ತದೆ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದು ನ್ಯಾಷನಲ್ ಇಂಟಿಗ್ರಿಟಿಯ ಪ್ರಶ್ನೆ, ಇದು ರಾಷ್ಟ್ರದ ಪ್ರಶ್ನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದ ಹಿತಾಸಕ್ತಿಯನ್ನು ಇಟ್ಕೊಂಡು ರಾಜಕಾರಣ ಮಾಡಿರುವಂಥ ಪಾರ್ಟಿ, ಸಂವಿಧಾನಕ್ಕೆ ಬದ್ಧವಾಗಿರುವಂಥ ಪಾರ್ಟಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳಿಗೆ, ಆಶಯಗಳಿಗೆ ತಕ್ಕದಾಗಿ ನಡೆಯುವಂಥ ಪಾರ್ಟಿ. ಹಾಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ನಮ್ಮ ವಿರೋಧ ಈ ನಡೆಯ ವಿರುದ್ಧ ಇದೆ. ಮತ್ತು ನಾವು ಇದು ಸಂವಿಧಾನ ವಿರೋಧಿ ನಡೆಯಾಗಿರೋದ್ರಿಂದ ಕೋರ್ಟ್ನ ಮುಖಾಂತರ ಕೂಡ ಇದರ ಹೋರಾಟವನ್ನು ಮಾಡ್ತೇವೆ. ಸರ್, ಈಗ ತಾವು ಇದರ ಬಗ್ಗೆ ಪ್ರತಿಭಟನೆ ಮಾಡ್ತೀನಿ ಮತ್ತು ಕಾನೂನು ಹೋರಾಟವನ್ನು ಮುಂದುವರಿಸ್ತೀರಿ. ಯಾವ ರೀತಿಯಾದಂಥ ಕಾನೂನು ಹೋರಾಟವನ್ನು ಮುಂದುವರಿಸ್ತೀರಿ ಇದರ ಬಗ್ಗೆ? ನಾನು ಕಾನೂನು ವಿಷಯಗಳ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ, ನಮ್ಮ ಪ್ರಮುಖರ ಜೊತೆ ಚರ್ಚೆಯನ್ನು ಮಾಡಿಕೊಂಡು ಕಾನೂನಿನ ಮುಖಾಂತರ ಇದನ್ನು ತಡೆ ಹಿಡಿಯುವಂಥ ಹೋರಾಟ ಹೇಗೆ ಮಾಡೋದು ಅನ್ನುವಂಥದ್ರ ಬಗ್ಗೆ ಚರ್ಚೆ ಒಂದು ಕಡೆ ಆದರೆ, ಸದನದಲ್ಲಿ ವಿಧಾನ ಪರಿಷತ್ ಈಗ ನಡೀತಾ ಇದೆ, ಅಲ್ಲಿಯೂ ಕೂಡ ಇದನ್ನು ವಿರೋಧ ಮಾಡುವಂಥದ್ದು, ಲೋಕಸಭೆಯಲ್ಲಿ ಇದನ್ನು ಎತ್ತುವಂಥ ಪ್ರಯತ್ನ ಮತ್ತು ಜನಜಾಗೃತಿಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಈ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಮಾಡುವಂಥ ತುಷ್ಟೀಕರಣದ ರಾಜಕಾರಣದ ವಿರುದ್ಧ ಮತ್ತು SC ST ಮತ್ತು ಹಿಂದುಳಿದವರ ವಿರೋಧಿ ನಡೆ ಏನಿದೆಯಾ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ನಡೆ ಏನಿದೆಯಾ ಇದರ ವಿರುದ್ಧ ಸ್ಪಷ್ಟವಾಗಿ ಹೋರಾಟವನ್ನು ಮಾಡ್ತದೆ. ಇದು ಮತ್ತು ತುದಿ ಮುಟ್ಟುವವರೆಗೆ ನಮ್ಮ ಹೋರಾಟ ಇರ್ತದೆ. ಧನ್ಯವಾದಗಳು ಸರ್. ಇದಿಷ್ಟು ಸಂಸದರಾದ ಬ್ರಿಜೇಶ್ ಚೌಟ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಟೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.